Namaste. Subject Mathematics. Textbook for class 9th. NCERT syllabus. Chapter number 2 Polynomials. Article number 2.4 Factorization of polynomials. Exercise 2.3. Question number 5. Factorize. Third one. X cube plus 13x square plus 32x plus 20. Fifth, factorize. ಅದರಲ್ಲಿ sub questions, third sub questions. X cube plus 13x square plus 32x plus 20. So first we are going to assume that p of x equal to this polynomial. Let solution for this problem. Let p of x equal to x cube plus 13x square plus 32x plus 20. So all the factors of 20 have to be considered. Okay, 20 ಯಾವುದರಿಂದೆಲ್ಲ ಡಿವೈಡ್ ಆಗುತ್ತೆ? 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, ನೆಕ್ಸ್ಟು 3 ಆಗೋದಿಲ್ಲ, 4, 5, 6 ನಾಟ್, 7 ಇಲ್ಲ, 8, 9, 10, 10 ಇಂದ ಡಿವೈಡ್ ಆಗುತ್ತೆ, 11 ಇಲ್ಲ, 12 ಇಲ್ಲ, 13, 14, 15, 16, 17, 18, 19, 20. ಸೊ 20 ತನಕ ಡಿವೈಡ್ ಆಗುತ್ತೆ. ಓಕೆ, 20, 1 to 20 ಇಷ್ಟು ನಂಬರ್ಸಿಂದ ಡಿವೈಡ್ ಆಗುತ್ತೆ. ಓಕೆ, ಇವಾಗ ಏನು ಬರಿಬೇಕಂದ್ರೆ ಆಲ್ ದಿ ಫ್ಯಾಕ್ಟರ್ಸ್ ಆಫ್ 20, ಆಲ್ ದಿ, ಇದು ಸುಮ್ಮನೆ ಚೆಕ್ ಮಾಡಲಿಕ್ಕೆ. ಓಕೆ, ಆಲ್ ದಿ ಫ್ಯಾಕ್ಟರ್ಸ್ ಆಫ್ 20 have to be considered, have to be considered, have to be considered. Some of them are ಅದರಲ್ಲಿ ಕೆಲವು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳೋಣ ಆಯಿತಾ. ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 4, ಪ್ಲಸ್ ಆರ್ ಮೈನಸ್ 5, etc. Okay, by trial we find that p of plus 1 ಫಸ್ಟ್ ಹಾಕೋಣ ಆಯಿತಾ. ಸೊ ಎಲ್ಲ ಪಾಸಿಟಿವೇ ಆಗುತ್ತೆ. ಸೊ p of 1 ನಾಟ್ ಈಕ್ವಲ್ ಟು 0 ಬರುತ್ತೆ. ಸೊ p of 1 ನಾಟ್ ಈಕ್ವಲ್ ಟು 0, p of 1 ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಮೈನಸ್ 1 ಹಾಕೋಣ. ಓಕೆ, ಮೈನಸ್ 1 ಹಾಕಿದರೆ ಈಕ್ವಲ್ ಟು ಮೈನಸ್ 1 ಕ್ಯೂಬ್ ಇಸ್ ಮೈನಸ್ 1, ಮೈನಸ್ 1 ಸ್ಕ್ವೇರ್ ಇಸ್ ಪ್ಲಸ್ 1, ಪ್ಲಸ್ 1 ಇಂಟು 13 ಇಸ್ ಪ್ಲಸ್ 13, minus 1 into plus 32 is minus 32, plus 20. So 20 first negative numbers add ಮಾಡಿದರೆ minus 32 minus 1 is minus 33, 13 plus 20 is plus 33. So that is equal to 0. 0 ಬಂತಲ್ಲ. ಸೊ ಇಲ್ಲಿಗೆ as p of minus 1 is 0, therefore actually x equal to minus 1 ವ್ಯಾಲ್ಯೂ ಹಾಕಿದಾಗ ನಮಗೆ p of minus 1 equal to 0 ಬಂದಿತ್ತು ಅಲ್ಲ. ಸೊ ಮೈನಸ್ 1 ಈ ಕಡೆ ಶಿಫ್ಟ್ ಆದರೆ ಪ್ಲಸ್ 1 ಆಗುತ್ತೆ. ಸೊ therefore x plus 1 is a factor of this polynomial p of x.
ಅರ್ಥ ಆಯ್ತಲ್ಲ. ಸೊ ಎಕ್ಸ್ ಪ್ಲಸ್ ಒನ್ ನಾವು ಹಾಕಿದರೆ ನಮಗೇನಾಗುತ್ತೆ, ಪಿ ಆಫ್ ಎಕ್ಸ್ ಅದು ಪಾಲಿನಾಮಿಯಲ್ ಆಫ್ ಆಗುತ್ತೆ. ಎಕ್ಸ್ ಪ್ಲಸ್ ಒನ್ ಈಸ್ ಎ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್. Therefore by factor theorem x minus 1, so that is x plus 1 is a factor of p of x. Okay, now x cube plus 13x square plus 32x plus 20. ಇವಾಗ ನಾವಿಲ್ಲಿ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಈಕ್ವಲ್ ಟು ಸೇಮ್ ಥಿಂಗ್, ಎಕ್ಸ್ ಕ್ಯೂಬ್ ಮತ್ತು 20 ಇದೆಯಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು. ಇನ್ ಬಿಟ್ವೀನ್ ಟೂನಲ್ಲಿ ಇದೆರಡನ್ನು ಮಾತ್ರ ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 13x ಸ್ಕ್ವೇರ್ ಅಂತ ಇದೆ. 13x ಸ್ಕ್ವೇರ್ ಅಂದರೆ ಇಲ್ಲಿ ಪ್ಲಸ್ 1 ಬರಬೇಕಾಗತ್ತೆ, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಪಾಸಿಟಿವ್ ಅಂದರೆ 12 ಪ್ಲಸ್ 1 ಮಾಡಿಕೊಂಡ್ರೆ 13 ಆಗುತ್ತೆ, ಪ್ಲಸ್ ಬರಬೇಕು. ಈಗ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇದೆ, ಆಯಿತಾ, ಇಲ್ಲಿ 1 ಇದೆ. ಸೊ ಹಾಗಾದರೆ 12 ಪ್ಲಸ್ 1 ಮಾಡಿದರೆ 13 ಆಗುತ್ತೆ. ಸೊ 12x ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡಿದರೆ 13x ಸ್ಕ್ವೇರ್ ಆಯಿತು. ಅದೇ ಥರನೇ ಪ್ಲಸ್ ಇಲ್ಲ ಹೇಗೋ 32x ಅಂತ ಇದೆ ಅಲ್ವಾ. 32xಗೆ ಇಲ್ಲಿ 20 ಇದೆ. 32ನಲ್ಲಿ 20 ಹೋದರೆ ಎಷ್ಟು, 12 ಅಲ್ವಾ. ಸೊ ಹಾಗಾದರೆ ನಾವಿಲ್ಲಿ ಏನು ಮಾಡಬೇಕು, 32xನ್ನು ಯಾಕೆ 20 ತೊಗೊಂಡೆ ಅಂದರೆ ಈ 20ಗೆ ಅದು ಗ್ರೂಪಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ 32 ಆ್ಯಂಡ್ 20ನಲ್ಲಿ ನೋಡಬೇಕು. ಸೊ 32 20 ಅಂತ ಹೇಳಿದ್ರೆ ಸೊ ಇದೆರಡನ್ನ ಪ್ಲಸ್ ಆ್ಯಡ್ ಮಾಡಬೇಕಲ್ಲ, ಪ್ಲಸ್ ಅಡಿಷನ್ ಇರಬೇಕದು. ಸೊ ಹಾಗಾಗಿ 20x ಪ್ಲಸ್ 12x ಮಾಡಿಕೊಂಡ್ರೆ ನಮಗೆ 32x ಆಗುತ್ತೆ, ಪಾಸಿಟಿವ್ ಬರಬೇಕು. ಪ್ಲಸ್ ಲಾಸ್ಟಲ್ಲಿ ಎಷ್ಟಿದೆ, 20 ಇದೆ. ಅಲ್ಲಿಗೆ ಎಕ್ಸ್ ಕ್ಯೂಬ್ ಆಯಿತು ಮತ್ತು 20 ಆಯಿತು. ಸೇಮ್ ಇದೆರಡು ಹೇಗಿದೆ ಹಾಗೆಯೇ ಬರಿಬೇಕು. ಇನ್ ಬಿಟ್ವೀನಲ್ಲಿ 13x ಸ್ಕ್ವೇರ್ ಇದೆಯಲ್ಲ, 13x ಸ್ಕ್ವೇರ್ಗೆ ಇಲ್ಲಿಗೆ ಬನ್ನಿ. ಸೊ ಇದು ಪ್ಲಸ್ 1 ಅಂತ ಇರೋದು, ಅಂದರೆ 13 ಆಗಬೇಕಂದ್ರೆ 13 ಮೈನಸ್ 1 ಎಷ್ಟು, 12. ಸೊ ಇಲ್ಲಿ 12 ಬರ್ಕೊಂಡ್ರೆ ಆಯಿತು. 12x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ 13x ಸ್ಕ್ವೇರ್ ಆಗುತ್ತೆ. ಇದೆರಡದ ಮಧ್ಯ ಬರೋಣ. ಇವಾಗ 20 ಬರಬೇಕಿಲ್ಲಿ, ಹಾಗಾದರೆ ಕಾಮನ್ ತೆಗಿಲಿಕ್ಕೆ ಈಸಿ ಆಗ್ತದೆ. ಸೊ 20 ಅಂತ ಹೇಳಿದ್ರೆ 32ನಲ್ಲಿ 20 ಹೋದರೆ ಎಷ್ಟು, 12. ಸೊ 20x ಪ್ಲಸ್ 12x ಮಾಡಿದರೆ 32x ಆಗುತ್ತೆ. ಈಕ್ವಲ್ ಟು, ಈಗ ಗ್ರೂಪಿಂಗ್ ಮಾಡ್ಕೊಳ್ಳಿಕ್ಕೆ ರೀಅರೇಂಜ್ ಮಾಡೋಣ. ಎಕ್ಸ್ ಕ್ಯೂಬ್ ಮತ್ತು ಎಕ್ಸ್ ಸ್ಕ್ವೇರ್, ಅದಕ್ಕೆ ಯಾವ ಕೋಎಫಿಷಿಯೆಂಟು ಇಲ್ಲ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಇವಾಗ 12x ಸ್ಕ್ವೇರು 12x ಇದೊಂದು ಗ್ರೂಪಿಂಗ್ ಮಾಡ್ಕೋಬೋದು. ಇದು ಗ್ರೂಪಿಂಗ್ ಆಯಿತು. ಈಗ 12 ಇರೋದನ್ನು ಗ್ರೂಪಿಂಗ್ ಮಾಡ್ಕೊಳ್ಳೋಣ. 12x ಸ್ಕ್ವಯರ್ ಪ್ಲಸ್ 12x ಅಂತ. ನೆಕ್ಸ್ಟು 20x ಪ್ಲಸ್ 20, ಗೊತ್ತಾಯ್ತಲ್ಲ, 20x ಪ್ಲಸ್ 20 ಹೀಗೆ. ನೆಕ್ಸ್ಟ್ ಇವಾಗ ಮಿನಿಮಮ್ ಡಿಗ್ರಿ ಯಾವುದು, ಎಕ್ಸ್ ಸ್ಕ್ವೇರು, ಅದನ್ನು ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಕ್ಯೂಬ್ ಆಗಲಿಕ್ಕೆ ಎಕ್ಸ್ ಪ್ಲಸ್ 1 ಮಾಡಿದರೆ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂಬು, ಎಕ್ಸ್ ಸ್ಕ್ವೇರ್ ಇಂಟು 1 ಈಸ್ ಎಕ್ಸ್ ಸ್ಕ್ವೇರ್ ಆಯಿತು. ಪ್ಲಸ್ 12x ಸ್ಕ್ವೇರ್ 12x ಅಂತ ಇದೆ. ಮಿನಿಮಮ್ ಡಿಗ್ರಿ 12x ಕಾಮನ್ ತೆಗೆದ್ರೆ 12x ಇಂಟು ಎಕ್ಸ್ ಮಾಡಿದರೆ 12x ಸ್ಕ್ವೇರ್ ಆಗುತ್ತೆ, ಪ್ಲಸ್ 1 ಮಾಡಿದರೆ 12x ಆಯಿತು. ಪ್ಲಸ್ 20 ಕಾಮನ್ ತೆಗೆದ್ರೆ 20 ಇಂಟು ಎಕ್ಸ್ ಈಸ್ 20x, ಪ್ಲಸ್ 20 ಇಂಟು 1 ಈಸ್ 20 ಆಯಿತು. ಎಕ್ಸ್ ಪ್ಲಸ್ 1 ಈಸ್ ಕಾಮನ್ ಫಾರ್ ಆಲ್ ದಿ ಟರ್ಮ್ಸ್, ಸೊ ಟೇಕ್ ಇಟ್ ಔಟ್ ಸೈಡ್. ಎಕ್ಸ್ ಪ್ಲಸ್ 1ಅನ್ನು ಕಾಮನಾಗಿ ಹೊರಗೆ ತಗೊಳ್ಳಿ. ನೆಕ್ಸ್ಟು ಫಸ್ಟ್ ಟರ್ಮಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಟರ್ಮಲ್ಲಿ 12x ಪ್ಲಸ್ ಲಾಸ್ಟಲ್ಲಿ 20 ಇದೆ, ಅದಾಯ್ತಲ್ಲ. ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತ ಆಯಿತು. ಇಲ್ಲಿ 12x ಇದೆಯಲ್ಲ, 12x ಅಂತ ಬಂದಿದೆ. ಇದು 20x ಅಂತ ಇದೆ. ಈಗ 12x ಅಂತ ಹೇಳಿದ್ರೆ ಪಾಸಿಟಿವ್ ಆಗಬೇಕು, ಗೊತ್ತಾಯ್ತಲ್ಲ.
ಇದು 20ಗೂ ಕಾಮನ್ ಆಗಬೇಕು. ಸೊ ಹಾಗೆ ನೋಡ್ಕೋಬೇಕಾಗತ್ತೆ. ಹಾಗಾದರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಎಕ್ಸ್ ಸ್ಕ್ವೇರ್ ಹಾಗೆ ಹಾಕೋಣ, ಪ್ಲಸ್ 12x ಆಗಲಿಕ್ಕೆ ಗೊತ್ತಾಯ್ತಲ್ಲ. 12x ಆಗಲಿಕ್ಕೆ ಇನ್ನೂ ಒಂದು ಈಸಿ ಮೆಥಡ್ ಇದೆ ನೋಡಿ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಪ್ಲಸ್ 20 ಅಂತ ಇದೆ ಅಲ್ವಾ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದ್ದರೆ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಆಯಿತು, ಗೊತ್ತಾಯ್ತಲ್ಲ. ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನೆಕ್ಸ್ಟು 20 ಅಂತ ಹೇಳಿದ್ರೆ 10 2s ಅಥವಾ 2 10s, 10 2s ಅಥವಾ 2 10s ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 20 ಬರುತ್ತೆ ಅಷ್ಟೇ. ಮಿಡ್ ಟರ್ಮ್ ಇದೆಯಲ್ಲ ಅದನ್ನು ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡ್ಬೋದು. ಎಕ್ಸ್ ಇಂಟು 10 ಈಸ್ 10x ಆಯಿತು, ಎಕ್ಸ್ ಇಂಟು 2 ಈಸ್ 2x ಆಯಿತು. ಮಿಡ್ ಟರ್ಮ್ ಏನಿದೆ ಪ್ಲಸ್ 12x ಇದೆ, ಪ್ಲಸ್ 12x. ಸೊ ಹಾಗಾದರೆ ಇಲ್ಲೂ ಪ್ಲಸ್ ಮಾಡಬೇಕು. ಸೊ ಇದು ಪ್ಲಸ್ ಗ್ರೂಪಿಂಗ್ ಮಾಡಬೇಕು. ಎಕ್ಸ್ ಪ್ಲಸ್ 2 ಒಂದು ಟರ್ಮು, ಇನ್ನೊಂದು ಟರ್ಮು ಎಕ್ಸ್ ಪ್ಲಸ್ 10 ಒಂದು. ಅಲ್ಲಿಗೆ ಇಲ್ಲಿ ಏನು ಬರಿಬೋದು, 10x ಪ್ಲಸ್ 2x ಅಂತ ಬರ್ಕೊಳ್ಬೋದು. ಇಲ್ಲಿ ಪ್ಲಸ್ 20 ಅಂತ ಬರಿಬೋದು, ಅಥವಾ ಎಕ್ಸ್ ಪ್ಲಸ್ 2 ಅಂತಲೂ ಕೂಡ ತಗೊಳ್ಬೋದು, ಗೊತ್ತಾಯ್ತಲ್ಲ. ಇಲ್ಲಿ ಎಕ್ಸ್ ಪ್ಲಸ್ 10 ಅಂತ ಕೂಡ ಬರಿಬೋದು. ಸೊ ನೆಕ್ಸ್ಟ್ ಎಕ್ಸ್ ಪ್ಲಸ್ 1 ಇಲ್ಲಿ ಏನು ಬರೆಯೋಣ, ಎಕ್ಸ್ ಸ್ಕ್ವೇರ್ ಎಕ್ಸನ್ನು ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 10 ಆಗುತ್ತೆ, ಗೊತ್ತಾಯ್ತಲ್ಲ. ಎಕ್ಸ್ ಪ್ಲಸ್ 10 ಆಯಿತು. ಇಲ್ಲಿ ಎಕ್ಸನ್ನು ಕಾಮನ್ ತಗೊಂಡು 2 ಹೊರಗಡೆ ತೆಗೆಯೋಣ, ಎಕ್ಸ್ ಪ್ಲಸ್ 10 ಆಯಿತು, ಗೊತ್ತಾಯ್ತಲ್ಲ. ಹೇಗೆ ಬೇಕಾದ್ರೂ ತೊಗೊಳ್ಬೋದು. ನೆಕ್ಸ್ಟು ಎಕ್ಸ್ ಪ್ಲಸ್ 1 ಇಲ್ಲಿ ಫಸ್ಟ್ ಟರ್ಮಲ್ಲಿ ಏನಿದೆ ಅಲ್ಲ, ಬೋತ್ ದಿ ಟರ್ಮ್ಸಲ್ಲಿ ಕಾಮನ್ ಆಗಿರೋದು ಎಕ್ಸ್ ಪ್ಲಸ್ 10. ಫಸ್ಟ್ ಟರ್ಮಲ್ಲಿ ರಿಮೈನಿಂಗ್ ಎಕ್ಸ್ ಇದೆ, ಸೆಕೆಂಡ್ ಟರ್ಮಲ್ಲಿ ರಿಮೈನಿಂಗ್ 2 ಇದೆ, ಇಷ್ಟೆ. ಸೊ ಮತ್ತೆ ರೀಅರೇಂಜ್ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ 1 ಮತ್ತು ಇಲ್ಲಿ ಎಕ್ಸ್ ಪ್ಲಸ್ 2 ಮತ್ತು ಇಲ್ಲಿ ಎಕ್ಸ್ ಪ್ಲಸ್ 10. ಬೇಕಾದರೆ ಇಲ್ಲಿಯೇ ನಾವು ಇದನ್ನು ತೊಗೊಳ್ಬೋದಾಗಿತ್ತು, ಈ ಲೈನಲ್ಲೇ, ಗೊತ್ತಾಯ್ತಲ್ಲ. ಇದು ಬರೆಯೋ ಬದಲು ಇದೆರಡು ಸ್ಟೆಪ್ ಬದಲು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದಾಗಿತ್ತು. ಇಲ್ಲಿ ಹೇಗಿದ್ದರೂ ಗ್ರೂಪಿಂಗ್ ಮಾಡಿದ್ವಲ್ಲ ಹಾಗೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ದಿಸ್ ಈಸ್ ಫಾರ್ ಎಕ್ಸ್ ಕ್ಯೂಬ್ ಪ್ಲಸ್ 13x ಸ್ಕ್ವಯರ್ ಪ್ಲಸ್ 32x ಪ್ಲಸ್ 20. ಓಕೆ, ನೆಕ್ಸ್ಟ್ ಆರ್ let us find the quotient on letters. ಅಂದರೆ quotient ಫೈಂಡ್ ಔಟ್ ಮಾಡಬೇಕು ಬೈ ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಿಕೊಂಡು. let us find the quotient on dividing x cube plus 13x square plus 32x plus 20 by ಯಾವುದು ನಮಗೆ ಸಿಕ್ಕಿರೋ ಫ್ಯಾಕ್ಟರ್ಸ್ ಎಕ್ಸ್ ಪ್ಲಸ್ 1ಇಂದ. ಇದು ಡಿವೈಡೆಂಡ್ ಆಗುತ್ತೆ, ಇದು ಡಿವೈಸರ್ ಆಗುತ್ತೆ. ಓಕೆ, ಬೈ ಲಾಂಗ್ ಡಿವಿಷನ್ ಮೆಥಡ್, ಬೈ ಲಾಂಗ್ ಡಿವಿಷನ್. ಸೊ ಇಲ್ಲಿ ಏನು ಮಾಡಬೇಕೀಗ, ಎಕ್ಸ್ ಪ್ಲಸ್ 1 ಇದು ಎಕ್ಸ್ ಕ್ಯೂಬ್ ಪ್ಲಸ್ 13x ಸ್ಕ್ವಯರ್ ಪ್ಲಸ್ 32x ಪ್ಲಸ್ 20. ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಈಸ್ ಎಕ್ಸ್ ಸ್ಕ್ವೇರ್. ಸಬ್ಟ್ರಾಕ್ಟ್ ಇಟ್, minus these two cancel, 12x square plus 32x plus 20. 12x square divided by x is 12x. 12x into x is 12x square plus 12x into 1 is 12x. Subtract it, minus these two cancel. So subtract it, 20x plus 20. 20x by x is 20 plus 20 into x is 20x plus 20 into 1 is 20. Subtract it.
So 0. So remainder is 0, quotient is this one, divisor is this one, dividend is this one. So it is known that it is known that dividend equal to divisor into quotient plus remainder. So dividend x cube plus 13x square plus 32x plus 20 equal to divisor x plus 1 is the divisor. Quotient x square plus 12x plus 20. Remainder is 0 equal to x plus 1. Idu x square plus 12x plus 20. Next, so equal to x plus 1 avag madidnalla. So x into x, so that is x square. X into x is x square. So 2 tens 20. So x into 10 is 10x. X into 2 is 2x. Add these two, 12x. So ಇಲ್ಲಿಗೆ ಪ್ಲಸ್ 12x ಪ್ಲಸ್ ಇಲ್ಲಿ ಪ್ಲಸ್ ಗ್ರೂಪಿಂಗ್ ಮಾಡಬೇಕು. ಇಲ್ಲಿ ಗ್ರೂಪಿಂಗ್, ಇದು ಗ್ರೂಪಿಂಗ್. ಸೊ x plus 2 x plus 10 ಇಷ್ಟೇ. ಇದು ಈಸಿ. ಸೆಕೆಂಡ್ ಎರಡು ಮಾತ್ರ ಇದೆ ಅಂದರೆ ಕ್ವಾಡ್ರಾಟಿಕ್ ಇದ್ದರೆ ಹೀಗೆ ಮಾಡ್ಬೋದು. ಓಕೆ, ಸೊ ಸೇಮ್ ಬೈ ಲಾಂಗ್ ಡಿವಿಷನ್ ಮೆಥಡು ಇದೇನೆ, ಮತ್ತು ಇದು ಫ್ಯಾಕ್ಟರಲ್ಲಿ ಮಾಡಿರೋದು ಕೂಡ ಮೆಥಡ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.